ಕನ್ನಡ ಚಿತ್ರರಂಗದಿಂದ ವಿನೋದ್ ರಾಜ್ ಅವರು ದೂರ ಉಳಿದಿದ್ದಾರಾ? ಅಥವಾ ಕನ್ನಡ ಚಿತ್ರರಂಗ ಅನ್ನುವಂತಹ ಕುಟುಂಬ ವಿನೋದ್ ರಾಜ್ ಅವರನ್ನ ದೂರ ಇಟ್ಟಿದ್ಯಾ ಅನ್ನುವಂಥದ್ದು ಸರ್? ಖಂಡಿತ ಇಲ್ಲ. ಆ ಕುಟುಂಬ ನಾನು ದೂರ ಇಟ್ಟಿಲ್ಲ. ಲೀಲಾವತಿಯವ್ರ ಮಗ ಅನ್ನುವಂಥ ಅಭಿಮಾನ ಯಾವಾಗಲೂ ಇದೆ. ಜೀ ಟಿ ವಿ ಶ್ರೀಕಾಂತ್ ಅವರು ಪಾಪ ನನ್ನನ್ನು ಸುಮಾರು ಸರಿ ಕರೆದಿದ್ದಾರೆ ನನಗೆ DKDಗೆ. ಹೋಗಬಾರ್ದು ಅಂತ ಖಂಡಿತ ಇಲ್ಲ. ನನ್ನ ಬಿಡುವಿಲ್ಲದಿರೋಂಥ ಕೆಲಸ ನನಗೆ ಏನು ಅಂತಂತ ಹೇಳಿದ್ರೆ ಅಮ್ಮವರ ನಿತ್ಯ ಅನ್ನದಾಸೋಹ ಒಂದು. ಎರಡನೇದು ಇದನ್ನು ನಡೆಸ್ಬೇಕಾದ ತಮಿಳ್ನಾಡಿನಲ್ಲಿ ನಾವು ಸಣ್ಣದಾಗಿ ಕನ್ಸ್ಟ್ರಕ್ಷನ್ ಇಟ್ಟಿದ್ದೀವಿ ನಾವಲ್ಲಿ. ವಿಲ್ಲಾ ಅಪಾರ್ಟ್ಮೆಂಟು ಮಾಡಿಬಿಟ್ಟು ಒಂದು ಸೇಲ್ ಮಾಡೋದು. ಇದಕ್ಕೆ ಅಂತ ಇಷ್ಟು ದುಡ್ಡು ಸಪ್ರೇಟಾಗಿ ಇಡ್ತೀನಿ ನಾನು. ಆಮೇಲೆ ಮನೆ ಖರ್ಚಿಗೆ ಅಂತ ಸಪ್ರೇಟಾಗಿ ದುಡ್ಡು ಫಿಕ್ಸೆಡ್ ಡೆಪಾಸಿಟ್ ಎಲ್ಲ ಹಾಕ್ತೀನಿ. ಆ ಅರ್ಧ ಬಡ್ಡಿಲಿ ಜೀವನ ಮಾಡ್ತಾ ಇರೋದು ನಾವು. ವರ್ಷಕ್ಕೊಂದ್ಸರಿ 47 ಲಕ್ಷ 46 ಲಕ್ಷ ಆದಾಯ ತೆರಿಗೆ ಕಟ್ಬಿಟ್ಟು ಆಡಿಟರ್ ಫೀಸ್ ಕಟ್ ಮುಗಿಸ್ಬಿಟ್ಟು ಮಿಕ್ಕಿದ್ದಿಂದ ನಾನು ಖರ್ಚಿಗೆ ಇಟ್ಕೋತೀನಿ. ಅದರಲ್ಲಿ ನಾನು ಏನು ಮಾಡೋಕ್ಕೆ ಸಾಧ್ಯ ಅದನ್ನು ಮಾಡ್ತಾ ಬರ್ತಾ ಇದ್ದೀನಿ. ಓಕೆ, ಈಗ ರಿಯಾಲಿಟಿ ಶೋಗಳಿಗಂತೂ ಓಕೆ ಬೇಡ ಅಂತ ನಿರ್ಧಾರ ಮಾಡಿದ್ರೆ, ಬಿಕಾಸ್ ಯಾಕೆಂತಂದ್ರೆ ಅಮ್ಮನವರ ಸ್ಮಾರಕದ ಮುಂದೆ ನಿತ್ಯ ಅನ್ನದಾಸೋಹ ಅಂತ ಹೇಳಿದ್ರೆ ಅದ್ರ ಜೊತೆಲಿ ಇನ್ನೊಂದು ತೋಟ ಇದೆ ನಂದು. ಓಕೆ, ತಮಿಳ್ನಾಡಿನಲ್ಲಿ ನಾನು ಹೋಗಿ ಅದನ್ನು ಗಮನಿಸ್ಬೇಕು. ಸೊ ಎಲ್ಲಾರನ್ನೂ ನಾನು ನೋಡ್ಕೊಬೇಕು. ಅದಲ್ದಿರ ಹೇಳ್ತಾರೆ ಎಡಗೈನಲ್ಲಿ ಮಾಡಿದ್ದು ಬಲ್ಗೈ. ಇವತ್ತು ನಾನು ಮಾಡಿದ್ದೀನಿ, ನಾನು ಮಾಡ್ತಾ ಇದ್ದೀನಿ, ದೊಡ್ಡ ಇದು ಅಂತ ನಾನು ಹೇಳ್ಕೊಳಕ್ಕೆ ಬರಲಿಲ್ಲ. ಕಲಾವಿದರಿಗೆ ತಿಂಗಳಿಗೆ ಪೆನ್ಷನ್ ಕಳಿಸ್ತೀವಿ, ಅದನ್ನು ನಾನು ಕರೆಕ್ಟ್ ಮಾಡ್ಕೋಬೇಕು. ಎಷ್ಟು? 1,20,000 ಹೋಗುತ್ತೆ. ಹೆಚ್ಚು ಕಡಿಮೆ 100 ಜನ ಕಲಾವಿದರಿಗೆ ನಾವು ಕಳಿಸ್ತಾ ಇದ್ದೀವಿ. ಕರ್ನಾಟಕ ಪ್ಲಸ್ ತಮಿಳುನಾಡು 2 ಕಡೆನೂ ಕಳಿಸ್ತಾ ಇದ್ದೀವಿ. ಸೊ ನಾನು 26 ತಿಂಗಳ 15-16ರಿಂದ ನಿದ್ದೆ ಬರಲ್ಲ ನನಗೆ. ಕುತ್ಕೊಂಡು ಮೆಮರಿನಲ್ಲೂ ಕೈನಲ್ಲಿ ಹಿಂಗೆ ಅನ್ಕೋತಾನೆ ಇರ್ತೀನಿ ನಾನು. ಮೆಮರಿನಲ್ಲೆಲ್ಲ ಲೆಕ್ಕ, ಕನಸಲ್ಲಿ ಲೆಕ್ಕ ಬಂದ್ಬಿಡ್ತಿದೆ ನನಗೆ. ಸೊ ಅದ್ರ ದಸೆಯಿಂದ ನನಗೆ ಆ ಟೆನ್ಷನ್ನು, ಪ್ಲಸ್ ಏಜಿಂಗ್ ಫ್ಯಾಕ್ಟ್ರು, ನನ್ನ ಹೆಲ್ತ್ ಇಶ್ಯೂ, ಆಮೇಲೆ ಪ್ರಾಣಿಗಳಿಲ್ಲಿದೆ. ಅಮ್ಮನ ಕಾಲದ ನನ್ನ ಬ್ಲ್ಯಾಕಿ ಇದ್ದಾನೆ ಪಾಪ, ಅವ್ನು ನಾನೇ ಗಮನಿಸ್ಬೇಕು. ನಾನು ಇಲ್ಲ ಅಂದರೆ ಅವ್ನು ತಡೆಯಲ್ಲ. ಆಗಲಿ ನಾವು ಮಾಡಬಾರ್ದು ಅಂತಿಲ್ಲ. ಮತ್ತೆ ಒಂದ್ಸರಿ ಚಿತ್ರರಂಗಕ್ಕೂ ಆಗಲಿ, ಕಿರುತೆರೆ ಅಂತ ನಾನು ಯಾವತ್ತೂ ಅದನ್ನ ಹೇಳಲ್ಲ. ಬೆಳ್ಳಿತೆರೆನೂ ಅಷ್ಟೇ, ಕಿರುತೆರೆನೂ, ಎರಡಕ್ಕೂ ನಾನು ಬಂದೇ ಬರ್ತೀನಿ. ಒಂದಲ್ಲ ಒಂದು ದಿವಸ ನಾನು ಬರ್ತೀನಿ ಖಂಡಿತ. ನನ್ನನ್ನು ನಾನು ಸರಿ ಮಾಡ್ಕೊಂಡು ಬರ್ತೀನಿ, ಖಂಡಿತ ಬರ್ತೀನಿ. ನಿಮ್ ಯಾರ ಮೇಲೂ ನನಗೆ ಕೋಪ ಇಲ್ಲ, ಬೇಜಾರಿಲ್ಲ. ಬರಲೇಬೇಕು ಸರ್, ಯಾಕಂದ್ರೆ ಬರ್ತೀವಿಪ್ಪ. ವಿನೋದ್ ರಾಜ್ ಅವರ ನಟನೆಯನ್ನ ನೋಡೋದಕ್ಕೆ, ಡ್ಯಾನ್ಸ್ ಅನ್ನ ನೋಡೋದಕ್ಕೆ ಕನ್ನಡಿಗರು ನಿಂತಿದ್ದಾರೆ. ಹಾಗಾಗಿ ಏನ್ ನಮ್ಮ ನಟನೆ, ಏನ್ ನಮ್ಮ ಡ್ಯಾನ್ಸು. ಮುಂದಿನ ಪೀಳಿಗೆ ಚೆನ್ನಾಗಾದ್ರೆ ಅವ್ರ ಹಿಂದೆ ನಾವು 3 ಏಟು ಹೊಡ್ಕೊಂಡು ಕುಣ್ಕೊಂಡ್ ಬರ್ತೀವಿ. ಹೋಗಪ್ಪಾಜಿ, ಚೆನ್ನಾಗಿ ನೆಕ್ಸ್ಟ್ ಜನ್ರೇಷನ್ ಚೆನ್ನಾಗಾದ್ರೆ ಅದೇ ಚೆನ್ನಪ್ಪ. ನಾವೀಗೇನಾಗಿದ್ದೀವಿ, ನಾವು 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 ಅಂದ್ಕೊಂಡು ನಾವು ಎಷ್ಟು ಕಾಲ ನಾವಿರೋಕ್ಕಾಗತ್ತೆ? ನಮಗೆ ನೆಕ್ಸ್ಟ್ ಇನ್ನೊಂದು ಸೈನಿಕರನ್ನ ನಾವು ತಯಾರು ಮಾಡಬೇಕು, ಒಳ್ಳೆಯವ್ರನ್ನ ತಯಾರು ಮಾಡಬೇಕು, ಚೆನ್ನಾಗಾಗಬೇಕು, ಎಲ್ಲರೂ ಚೆನ್ನಾಗಿ. ನನ್ನ ಲಿಸ್ಟಲ್ಲಿ ನಮ್ಮ ಇರಲಿ ಶಿವಣ್ಣವರು ಎಲ್ಲ ಒಂದು ರೇಂಜ್ ಏಜ್ನವರು ಪಾಪ. ಒಂದು ಯುವಕರಾಗಿ ನಮ್ಮ ಪವರ್ ಸ್ಟಾರ್ ಪುನೀತ್ ಅವರು ಅಕಾಲಿಕ ಮರಣ ಹೊಂದ್ಬಿಟ್ಟು, ಅದೊಂದು ದೊಡ್ಡ ಮನಸ್ಸಿಗೆ ದೊಡ್ಡ ಆಘಾತ. ತುಂಬ ನೋವಾಯ್ತದು, ತುಂಬಾ ನೋವಾಯ್ತು. ಇನ್ನುವರೆಗೂ ಹೇಗೆ ಇದು ನಡೀತು ಅನ್ನುವಂಥದ್ದೇ ಶಾಕ್ ಆಗ್ತಾ ಇದೆ ನನಗೆ. ಹೌದೌದು, ನಾನು ಐ ಕ್ಯಾಂಟ್ ಫರ್ಗಿವ್ ಇಟ್. ಕ್ಷಮಿಸಕ್ಕೆ ಆಗದೆ ಇರ್ತಕ್ಕಂಥದ್ದು. ಹಿಸ್ ಡೆತ್ ಇಸ್ ನಾಟ್ ಫರ್ಗಿವಬಲ್ ಡೆತ್. ಇಟ್ ಈಸ್ ಎ ಪನಿಷಬಲ್ ಡೆತ್ ಫಾರ್ ಎನಿಬಡಿ ಹೂ ಹಸ್. ಇದು ಆತನ್ನ ಸರಿ ಸಮಯದಲ್ಲಿ ನಿಜವಾಗ್ಲೂ ತಗೊಂಡು ಉಳಿಸ್ಬೇಕಾಗಿದ್ದು ಅಂತ ದೊಡ್ಡ ವಿಷಯ ಅಪ್ಪಾಜಿ. ಇದು ತುಂಬ ದೊಡ್ಡ ವಿಷಯ. ವಿ ಹ್ಯಾವ್ ಲಾಸ್ಟ್ ಸಚ್ ಎ ಪರ್ಸನ್. ಯಾಕಂದರೆ ಬರ್ಡನ್ ಆಗುತ್ತೆ. ನಮ್ಮ ಮನೆ ಬಂದೇ ಬರ್ತಾರೆ, ಒಂದಷ್ಟು ಜನ ಬರ್ತಾರೆ. ಸೊ ಎಲ್ಲ ಡಿವೈಡ್ ಆಗೋಗೋದು. ಎಲ್ಲರೂ ಚೆನ್ನಾಗಿದ್ದರೆ ನಮಗೂ ಬರ್ಡನ್. ಅದು ದರ್ಶನ್ನು ಪಾಪ ಏನೋ ಕೆಟ್ಟಗಳಿಗೆಗಳು ಪಾಪ ಒಳಗಡೆ ಇದ್ದಾರೆ. ಅವ್ರ ಅಭಿಮಾನಿಗಳು ಒಂದಷ್ಟು ಜನ ಬರ್ತಾರೆ ಪಾಪ, ಕಷ್ಟಕ್ಕೆ ಎಷ್ಟೋ ಜನ ಬರ್ತಾರೆ. ಆ ಯಪ್ಪ ಒಂದು ಸ್ವಲ್ಪ ಹೊರಗಡೆ ಇದ್ದಿದ್ರೆ ನಮ್ಗೊಂದು ಸ್ವಲ್ಪ ಬ್ಯಾಲೆನ್ಸ್ ಆಗ್ತಾ ಇತ್ತು. ಎಲ್ಲನೂ ಕಷ್ಟ ಪಾಪ, ತುಂಬ. ನಾನು ಅದು ಮಾತ್ರ ಅಲ್ಲ, ನಾನು ಯಶ್ ಅವರಾಗಲಿ, ಸುದೀಪ್ ಅವರಾಗಲಿ, ದುನಿಯಾ ವಿಜಯ್ ಅವರಾಗಲಿ, ನಮ್ಮ ಶರಣ್ ಅವರಾಗಲಿ, ಪಾಪ ಕಾಮಿಡಿ ಮಾಡುವಂಥ ನಮ್ಮ ಇವರು, ಆಮೇಲೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಾಗಲಿ, ಎಲ್ಲರೂ ಆಲ್ ಬ್ಯೂಟಿಫುಲ್ ಮಾಸ್ಟರ್ ಪೀಸಸ್ಸು. ಏನು ಅಂದರೆ ಯಾವ ಟೈಮಲ್ಲಿ ಯಾರನ್ನು ಹೇಗೆ ಪ್ರೆಸೆಂಟ್ ಮಾಡಿ ತರಬೇಕು. ಒಂದು ಸಿನಿಮಾ ಬಿಡುಗಡೆ ಆಗುವಾಗ ಮತ್ತೊಂದು ಸಿನಿಮಾ ಅದರ ವಿರೋಧವಾಗಿ ಬಿಡುಗಡೆ ಆಗಬಾರ್ದು. ದ್ಯಾಟ್ ಈಸ್ ಎ ಟ್ರೇಡ್, ಇಟ್ ಈಸ್ ನಾಟ್ ಎ ಕಾಂಪಿಟಿಷನ್. ಸಿನಿಮಾ ಕಾಂಪಿಟಿಷನ್ ಅಲ್ಲ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಸುರಿದ ಒಬ್ಬ ನಿರ್ಮಾಪಕರು ಹೆಚ್ಚು ಕಡಿಮೆ 2 ಸಿನಿಮಾನು ಒಂದೇ ಟೈಮ್ನಲ್ಲಿ ಮುಗ್ದಿದೆ. ಒಬ್ಬರು ಸ್ವಲ್ಪ ಕಾಯಿರಿ, ಒಬ್ಬರದ್ದು ಬಿಡುಗಡೆ ಆಗಲಿ, ನೆಕ್ಸ್ಟ್ ನೀವು ಬಿಡುಗಡೆ ಮಾಡಿ, ಅವ್ರನ್ನ ಕರೀರಿ,
ನಿಮ್ಮ ಪಿಕ್ಚರ್ಗೆ ಅವ್ರು ಪ್ರಮೋಟ್ ಮಾಡಲಿ, ತಪ್ಪೇನಿದೆ? ಹೀಗೆ ಹೋಗಬೇಕು. ಬೇರೆ ಲ್ಯಾಂಗ್ವೇಜಲ್ಲಿ ಈ ಪರಿಸ್ಥಿತಿ ಇದೆ, ನಮ್ಮ ಲ್ಯಾಂಗ್ವೇಜಲ್ಲಿ ಕಾಂಪಿಟಿಷನ್ ಬರಬಾರ್ದು. ಅದು ಇಟ್ಸ್ ನಾಟ್ ಎ ಕಾಂಪಿಟಿಷನ್, ಇಟ್ ಈಸ್ ಬಿಸ್ನೆಸ್. ಬಿಸ್ನೆಸ್ ಮಾಡಬೇಕು, ನಾವು ವ್ಯವಹಾರಸ್ಥರಾಗಬೇಕು ಹೆಚ್ಚು ಕಡಿಮೆ. ನನ್ನ ಮನಸ್ಸಿಗೆ ಅದು ಅನಿಸಿಕೆ. ಎಸ್ ಸರ್. ಈಗ ಸಾಕಷ್ಟು ಜನ ಕಲಾವಿದರಿಗೆ ಒಂದು ಪಿಂಚಣಿ ಒಂದು ಯೋಜನೆ ತರ ಕೊಡ್ತಾ ಇದಾರೆ ಮಂತ್ಲಿ. ಅದೇ ರೀತಿ ದರ್ಶನ್ ಅವರ ವಿಚಾರದಲ್ಲೂ ಕೂಡ ನೀವು ಮಾತನಾಡ್ತಾ ಇದ್ರಿ. ಸಾಕಷ್ಟು ಕಲಾವಿದರು ಹೇಳಿರುವಂತ ಮಾತೇನಂತಂದ್ರೆ, ದರ್ಶನ್ ಅವರು ಆ ಒಂದು ಕೆಟ್ಟ ಗಳಿಗೆಯಿಂದ ಒಳಗಡೆ ಹೋಗಿಲ್ಲ ಅಂದಿದ್ದಿದ್ರೆ ಸಾವಿರಾರು ಕುಟುಂಬ ಇವತ್ತು ಕನ್ನಡ ಸಿನಿಮಾ ರಂಗದಲ್ಲಿ ಅಲ್ವೇನ್ರಿ? ಜೀವನವನ್ನ ಮಾಡ್ತಾ ನಾನು ಇದ್ದಾರೆ. ಪಾಯಿಂಟ್ ಅಷ್ಟೇನೆ. ಏನೋ ವಿನೋದ್ ರಾಜ್ ಬಾರಿ ಒಳಗಡೆ ಏನೋ ಇದು ಮಾಡಿಬಿಟ್ರೆ ಅದು ಮಾಡಿ, ವಿನೋದ್ ರಾಜ್ ಏನು ಮಾಡೋಕ್ಕಾಗತ್ತೆ? ವಿನೋದ್ ರಾಜ್ ಕೈಲಿ ಏನಿದೆ ಅಂತ ನಾನೇನು ಮಾಡಲಿ? ವಿನೋದ್ ರಾಜ್ ಕೈಲಿ ಇದೆ, ಬೆಲೆ ಕಟ್ಟೋಕ್ಕಾಗದಿರುವಂಥದ್ದು ಪ್ರೀತಿ ಇದೆ, ಅನುಕಂಪ ಇದೆ, ಕರುಣೆ ಇದೆ. ಬಹುಶಃ ಅದಕ್ಕೆ ಬೆಲೆ ಇಲ್ಲ ಅಂತ ಕಾಣುತ್ತೆ ಅಷ್ಟೇ. ನಾನೇನು ಮಾಡಲಿ? ನನ್ನ ತಾಯಿಯವ್ರು ಬದುಕಿದಿದ್ರೆ ಬಹುಶಃ ಎದ್ದು ನಿಂತು ಹೋರಾಡಿಬಿಡೋರು ನನ್ನ ತಾಯಿಯವರು. ಅವರು ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಡಾಕ್ಟರ್ ಎಂ ಲೀಲಾವತಿ ಸಾಮಾನ್ಯ ತಾಯಿ ಅಲ್ಲ, ಭುವನೇಶ್ವರಿ ತಾಯಿಗೆ ಸಮಾನರಾದವ್ರು ನನ್ನ ತಾಯಿಯವರು. ಬೇರೆ ಮಕ್ಕಳು ನನ್ನ ಮಕ್ಕಳು ಅಂತ ಭಾವಿಸೋರು. ಇವಾಗಲೂ ಹೇಳ್ತೀನಿ ನೋಡ್ರಿ, ಮಲಗಿದ ಬೆಡ್ಡಲ್ಲಿ ಹೇಳಿದ್ರು, ತೂಗ್ದೀಪ್ ಶ್ರೀನಿವಾಸ್ ಮಗ ಕಣೋ ದರ್ಶನ್ನು, ಪಾಪದ ಮಗು ಕಣವನು, ಬಾಯಿ ಅಷ್ಟೇ ಕಣಪ್ಪ ಅವನಿಗೆ, ಅವ್ನ ಮನಸ್ಸು ಒಳ್ಳೆ ಮನಸ್ಸು ಕಣಪ್ಪ, ಅವನು ಪಾಪ ಗೊತ್ತಿಲ್ಲ, ನೀನು ನೋಡ್ಕೋಬೇಕು ಅವನ್ನ ಅಂತಂತ ಹೇಳ್ಬಿಟ್ಟು ಹೇಳಿದ್ರು ನಮ್ಮಮ್ಮ. ಇವತ್ತು ನನ್ನ ಕಣ್ಣಲ್ಲಿ ನೀರು ಬರುತ್ತೆ ನೆನೆಸ್ಕೊಂಬಿಟ್ರೆ. ನಾನು ಆ ಅಪ್ಪನ ವಾರಕ್ಕೆ ಮುಂಚೆ ಚೆನ್ನೈಗಾದರೂ ಹೋಗಪ್ಪ ಅಂತ ನಾನು ಏನೋ ಜನರಲಾಗಿ ಫೋನ್ ಮಾಡಿದೆ. ನನ್ನ ವಾಯ್ಸ್ ಇದಾಗ್ಬಿಟ್ಟು ಡಿಟೀರಿಯರ್ ಆಗಿ ಯಾಕಣ ಒಂಥರ ಆಗ್ಬಿಟ್ಟಿದೆ, ಗಂಟಲು ಸರಿ ಇಲ್ಲ, ನಿಮ್ಮ ಮೈ ಸರಿ ಇಲ್ಲ. ಆ ಅಪ್ಪನಿಗೆ ಹೆಂಗೆ ಗೊತ್ತಾಯ್ತು ಅದು ನನಗೆ ಗೊತ್ತಿಲ್ಲ. ಆತ ಹೇಳೋದಕ್ಕೂ ಒಂದು 4-5 ದಿವಸದಲ್ಲಿ ಹಾಸ್ಪಿಟ್ಲ್ ಅಡ್ಮಿಟ್, ಹರ್ನಿಯಾ ಆಪ್ರೇಷನ್ ಆಗುತ್ತೆ. ನನಗೆ ಟಿ ವಿನಲ್ಲಿ ನೋಡ್ತಾ ಇದ್ರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಬಂತು. ಅಲ್ಲೇ 15 ದಿವಸಕ್ಕೆ ಶಾಕ್ ಆಗೋಗ್ಬಿಡ್ತು ನನಗೆ. ಏನಾಯಿತು, ಯಾಕಾಯಿತು, ಯಾಕೆ ಈ ಥರ ಆಯಿತು? ನಾವೇನು ಶಾಕ್ ಮಾಡ್ಕೊಂಡ್ರೆ ಏನು? ಕಳೆದಿದ್ದಂಥ ಗಳಿಗೆ, ಕಳೆದಿದ್ದಂಥ ಘಟನೆ ಯಾರೂ ವಾಪಸ್ ತಗೊಳಕ್ಕಾಗಲ್ಲ. ಇವತ್ತು ಇಡೀ ಚಿತ್ರರಂಗ ಬಿಕೋ ಅನ್ನಿಸ್ತಾ ಇದೆ ಅವರೇ. ನಾನು ಈ ಮೂಲಕ ಏನು ಮತ್ತೆ ವಿನಂತಿ ಮಾಡ್ತೀನಿ, ವಿನೋದ್ ರಾಜ್ಗೆ ಹೆಸರು ಬರಬೇಕು ಅಂತ ಮಂಜುನಾಥ ನಾಣೆಗಳು ಯಾರೂ ತಿಳ್ಕೊಂಬೇಡಿ. ವಿನೋದ್ ರಾಜ್ ಯಾವತ್ತು ಲೀಲಾವತಿ ಅಮ್ಮನವರು ನನ್ನ ತಾಯಿ ನನ್ನನ್ನು ಬಿಟ್ಬಿಟ್ಟು ಹೋದ್ರು, ಆವತ್ತೇ ನಾವು ಎಲ್ಲ ಓಡೋಗ್ಬಿಡೋಣ ಅನ್ಸ್ಬಿಡ್ತು. ಬೇಜಾರಾಗ್ಬಿಡ್ತು ಮನಸ್ಸಿಗೆ. ಎಲ್ಲ ಕಲಾವಿದರು ಒಗ್ಗಟ್ಟಾಗಿದ್ದು ಪ್ರೀತಿಯಿಂದ ಇರಪ್ಪ ಅಂತ ಹೇಳ್ತೀವಿ. ಆ ಜನಗಳು ಮಾತಾಡಿದ್ರೆ ಹೊಟ್ಟೆ ಉರಿದೋಗುತ್ತೆ. ಏನು ಸರ್ ಅವ್ರಂಗೆ, ಏನು ಸರ್ ಇವ್ರಿಂಗೆ ಅಂತ, ನೋಡಪ್ಪ ಹಂಗೆಲ್ಲ ಮಾತಾಡ್ಬೇಡ್ರಿ ಅಂತ ಹೇಳ್ತೀವಿ ನಾವು. ಬೇರೇನು ಹೇಳೋಣ ನಾವು? ನಮಗೇನು ಇಲ್ಲಿ ಬಂದು ಆಗಬೇಕಾದ್ದು ಏನೂ ಇಲ್ಲ. ಹಂಗಂದ್ರೆ ದುರಹಂಕಾರ ಅಂತ ಯಾರು ತಿಳ್ಕೊಂಬಿಡ. ಮಂಜುನಾಥ್ ನಾಣೆಗಳು ದುರಹಂಕಾರಕ್ಕೆ ನಾವು ಮಾತಾಡ್ತಾ ಇಲ್ಲ, ಪ್ರೀತಿಯಿಂದ ಇರಪ್ಪ ಅಂತ ಹೇಳ್ತಾ ಇದ್ವಿ. ಬೇರೆ ಏನು ಹೇಳೋಣಪ್ಪ ನಾವು? ಅಂಬರೀಷ್ ಅಣ್ಣವ್ರು ಬದುಕಿರ್ಬೇಕಾಗಿತ್ತು, ಏನು ಮಾಡೋಣ ಹೇಳಿ? ಬನ್ರಪ್ಪ ಇಲ್ಲಿ ಅಂತ ಹೇಳುವಂಥದ್ದು ನಮಗೆ. ನಾನು ಆ ಧೈರ್ಯ ಸಾಹಸ ಮಾಡೋಕ್ಕೆ ನನಗೆ ಚೈತನ್ಯನೂ ಇಲ್ಲ. ಆಮೇಲೆ ನಾನು ಅಷ್ಟು ದೊಡ್ಡವನೂ ಅಲ್ಲ, ಅಥವಾ ನಮ್ಗೆ ಅಷ್ಟು ತಿಳುವಳಿಕೆನೂ ಇಲ್ಲ. ನಾನು ಕೈ ಮುಗಿದೇ ಕೇಳ್ಕೊತೀನಿ ಎಲ್ಲರೂ, ನಮ್ಮ ಕಲಾವಿದ್ರನ್ನೆಲ್ಲರೂ ನಾನು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗ್ರಿ. ಒಂದಲ್ಲ ಒಂದು ದಿವಸ ನಾವು ಕೂಡ ನಿಮ್ಮ ಜೊತೆಲಿ ಸೈಡಲ್ಲಿ ನಿಂತ್ಕೊಂಡು ಒಂದು ಪಾತ್ರ ಮಾಡ್ತೀನಿ. ನನಗೆ ಹೀರೋ ಅನ್ನೋ ಸ್ಥಾನ ಬೇಡಪ್ಪ, ನಮಗೆ ಯಾವ ಪಾತ್ರಧಾರಿ ಅನ್ನೋ ಸ್ಥಾನ ಬೇಡ. ನೀವೆಲ್ಲ ಒಗ್ಗಟ್ಟಾದರೆ ನಿಮ್ಮ ಜೊತೆಲಿ ನಾವು ಇರ್ತೀವಿ ಪಕ್ಕದಲ್ಲಿ, ಸಾಕು, ನನಗೆ ಅಷ್ಟೇ ಸಂತೋಷ. ಅಥವಾ ನಾವು ಮಾಡಲಿಲ್ಲ ಅಂದರೂ ನನಗೆ ಸಂತೋಷ. ನೀವೆಲ್ಲ ಚೆನ್ನಾಗಿದ್ರೆ ಅದು ನೋಡಿ ಸಂತೋಷ ಪಡೋಣ, ನಾನು ಅಷ್ಟೇ. ಸರ್, ನನಗೆ ಗೊತ್ತು ನೀವು ತುಂಬಾ ಒಂದು ನೊಂದ್ಕೊಂಡಿದ್ದೀರಾ ಅಮ್ಮನ ಒಂದು ಅಗಲಿಕೆ ನಂತರ. ಅದಾದ ನಂತರ ಅಮ್ಮನ ಹೆಸರಲ್ಲಿ ಸಾಕಷ್ಟು ಕಲಾ ಸೇವೆಗಳನ್ನ, ಅದ್ರ ಜೊತೆಗೆ ಸಾಮಾಜಿಕ ಕೆಲಸಗಳನ್ನ ಮಾಡ್ತಿದ್ದಾರೆ. ಆದ್ರೂ ಕೂಡ ನೀವು ಹೇಳ್ತಾ ಇದ್ರಿ ಆಗ್ಲೇ, ದರ್ಶನ್ ಅವ್ರಿಗೆ ಒಂದು ಮಾತಷ್ಟೇನೆ, ಯಾವತ್ತಾದ್ರೂ ಭೇಟಿ ಆಗುವಂತಹ ಪ್ರಯತ್ನ ಮಾಡಿದ್ರೆ? ಯಾಕಂತಂದ್ರೆ ನಿಮ್ದೇ ಆದಂತಹ ಸಾಕಷ್ಟು ಟೈಟ್ ಶೆಡ್ಯೂಲ್ ಇದೆ. ಬಿಕಾಸ್ ಯಾಕಂತಂದ್ರೆ ಅನ್ನದಾಸೋಹ ಆಗಿರ್ಬೋದು. ನಾನು ಭೇಟಿಯಾಗಿದ್ದೀನಿ ಅವ್ರನ್ನ, ಕಾರಾಗೃಹದಲ್ಲಿದ್ದಾಗ ಭೇಟಿಯಾಗಿದೆ. ತಪ್ಕೊಂಡು ಹತ್ತೆ ಬಿಟ್ರು ನನ್ನ. ನಾನು ಹತ್ಬಿಟ್ಟೆ ಆತನ ತಪ್ಕೊಂಡು. ಏನಪ್ಪಾಜಿ ಇಲ್ಲಣ್ಣ, ಸರಿ ಹೋಗುತ್ತೆ ಅಣ್ಣ, ಏನಣ್ಣ ಮಾಡೋದು ಅಂತ. ಸರಿ ಹೋಗುತ್ತೆ ಅಣ್ಣ, ಅದು ಸರಿ ಹೋಗುತ್ತೆ, ಸರಿ ಹೋಗಬೇಕು, ಚೆನ್ನಾಗಾಗಬೇಕು. ಭಗವಂತನ ಆಶೀರ್ವಾದದಲ್ಲಿ, ನ್ಯಾಯಾಧೀಶರು ಒಂದು ಕರುಣೆ ಕೃಪೆಯಲ್ಲಿ ಈಗ ಬೇಗನೆ ಹೊರಗಡೆ ಬರುವಂಥದ್ದು ಆಗ್ಲಪ್ಪ, ಭಗವಂತನ ಬೇಡ್ಕೊತೀನಿ ಅಂತ ಹೇಳ್ಬಿಟ್ಟು ನಾನು ತಿರುಗಿ ಜೈಲಿಗೆ ಹೋಗ್ತಾ ಇದ್ದೆ. ಅಣ್ಣ ನೀವು ಈ ಕಡೆ ಹೋಗಿನ, ಯಾವ ಕಡೆ ಹೋದರೂ ಏನಪ್ಪ, 2 ಕಡೆ ನಿಂತರು. ನಾನು ನೋಡಿದ್ರೆ ನಾನು ಜೈಲಿನಲ್ಲಿದ್ದಂಗೆ ಕಾಣುತ್ತೆ, ನಾನು ನೋಡಿದ್ರೆ ನೀನು ಜೈಲಿನಲ್ಲಿದ್ದಂಗೆ ಕಾಣುತ್ತೆ, ಅಷ್ಟೇ. ಏನು ವ್ಯತ್ಯಾಸ ಇದೆ ಇದರಲ್ಲಿ? ಅದು ನರಕನೇ, ಇದು ಇನ್ನೊಂದು ಥರ. ಇನ್ನೇನು ಹೇಳಂತ ಹೇಳ್ಬಿಟ್ಟು ಬಂದೆ ನಾನು. ನಿಜವಾಗ್ಲೂ ಬೇಜಾರಾಯಿತು ಮನಸ್ಸಿಗೆ. ಪಾಪ ಮಗ ನಿಂತು ಹೆಲ್ಪ್ಲೆಸ್ ಆಗಿ ನೋಡುವಾಗ ತುಂಬಾ ಬೇಜಾರಾಗೋಗ್ಬಿಡುತ್ತೆ ಮನಸ್ಸಿಗೆ.
ಬೇಗ ದರ್ಶನ್ ಅವರು ಸರಿ ಹೋಗಿ ನಮ್ಮ ಕನ್ನಡ ಚಿತ್ರರಂಗ ಆದಷ್ಟು ಬೇಗ ಬೆಳಗಲಿ, ಸಾವಿರಾರು ಜನ ಕೆಲಸ ಸಿಗುವಂಥದ್ದಾಗಲಿ. ಎಷ್ಟೋ ಜನ ಅಭಿಮಾನಿಗಳು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಬರಬೇಕು, ನಾವೆಲ್ಲ ಕಾಯ್ತಾ ಇದ್ದೀವಿ. ಅವರು ಸಿ ವಿ ನಾಗೇಶ್ವರ್ ಅಪ್ಲೈ ಮಾಡಿದ್ದಾರೆ ಅಂತ ಕಾಣುತ್ತೆ. ಹ್ಮ್. ಆದಷ್ಟು ಬೇಗ ಬಂದರೆ ತುಂಬ ಸಂತೋಷ, ತುಂಬ ಸಂತೋಷ. ಯಾಕಂದರೆ ಮೊದಲಿನ ಒಲವು, ಹ್ಮ್. ಜನಗಳ ಮುಖದಲ್ಲಿ ಆ ಸಂತೋಷ, ಮಂದಹಾಸ ಎಲ್ಲ ಇರಬೇಕು. ಎಲ್ಲರೂ ಕೂಡಿ ಅಭಿನಯ ಮಾಡಬೇಕಷ್ಟೇ. ಅವರು ಎಲ್ಲ ನೋಡಿದ್ರು, ಶಿವಣ್ಣವರು ನೋಡಿದ್ರು, ಇರಲಿ, ಎಲ್ಲರೂ ನೋಡಿದ್ದಾರೆ, ಜೀವನ ನೋಡಿದ್ದಾರೆ. ಇನ್ನೆಲ್ಲರೂ ನೀವು ಮುಂದಿನ ಪೀಳಿಗೆಗೆ ಮಾದರಿಯಾಗಿ ಆ ಸಹೋದರತ್ವನ, ನಾವೆಲ್ಲ ಒಂದು ಅನ್ನುವಂಥದ್ದನ್ನು ಕನ್ನಡಕ್ಕೋಸ್ಕರ ಆದರೂ ನಾವು ಸಾರ್ಕೊಂಡ್ಬರ್ಬೇಕು, ಮುಂದಿನ ಪೀಳಿಗೆಗೋಸ್ಕರ ಆದರೂ ನಾವು ಸಾರ್ಕೊಂಡ್ಬರ್ಬೇಕು. ಸರ್, ಲೀಲಾವತಿ ಅಮ್ಮ ಎಂಥ ನೇರ ಹಾಗೆಯೇ ದಿಟ್ಟತನವನ್ನು ಹೊಂದಿದ್ದಂತಹ ಮಹಿಳೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಜನ್ರೇಷನಲ್ಲಿ, ಈಗಿನ ಒಂದು ಜನ್ರೇಷನಲ್ಲೂ ಕೂಡ ಸಾಕಷ್ಟು ಅವ್ರು ಮಾಡಿರುವಂತಹ ಕೆಲಸಗಳು ಎಷ್ಟೋ ಜನರಿಗೆ ಸ್ಫೂರ್ತಿಯಾಗಿದೆ. ಅದೇ ರೀತಿ ಒಂದು ಲೆಕ್ಕದಲ್ಲಿ ದರ್ಶನ್ ಅವರ ವೈಫು ವಿಜಯಲಕ್ಷ್ಮಿ ಅವರು ಕೂಡ ಒಂದು ದಿಟ್ಟತನದಿಂದ ಎಷ್ಟೇ ಕಷ್ಟಗಳು ಬಂದ್ರೆ, ಯಾಕಂದ್ರೆ ತಪ್ಪು ಮಾಡಿದೀವೋ ಇಲ್ವೋ ಅನ್ನೋದು ಸೆಕೆಂಡರಿ, ಯಾಕಂತಂದ್ರೆ ಇನ್ನೂ ಅದು ಕಾನೂನು ಹಸ್ತದಲ್ಲಿದೆ. ಸೊ ಅಂತ ಒಂದು ಸಂದರ್ಭದಲ್ಲೂ ಗಂಡನನ್ನ ಬಿಟ್ಕೊಟ್ಟಿಲ್ಲ, ತನ್ನ ಹೆಗಲೆತ್ತರಕ್ಕೆ ಬೆಳೆದಂತಹ ಮಗನನ್ನು ಕೂಡ ಬಿಟ್ಕೊಡ್ಲಿಲ್ಲ. ಮಗನು ಜೊತೆಗೆ ಇಟ್ಕೊಂಡು ಸಣ್ಣ ವಯಸ್ಸು ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿಗೆ ಏನ್ ಹೇಳ್ತೀರಾ ಅಂತ? ಏನ್ ಹೇಳ್ತೀನಿ, ನಾನು ಜೈ ಅಂತೀನಿ. ವಿಜಯಲಕ್ಷ್ಮಿ ಅವ್ರಿಗೆ ಎಲ್ಲ ಗೆಲುವು ಸಿಗಲಿ. ವಾಪಸ್ ದರ್ಶನ್ ಅವ್ರು ಬಂದು ನಿಮ್ಮ ಸಂಸಾರ ಸಂತೋಷವಾಗಿ ಅಭಿಮಾನಿಗಳ ಜೊತೆಯಲ್ಲಿ, ಸಾಕಷ್ಟು ಚಿತ್ರ ಅಭಿನಯಗಳ ಜೊತೆಯಲ್ಲಿ ಇನ್ನೆಂದೂ ಈ ರೀತಿ ನೋವುಗಳು ನಿಮ್ಮ ಜೀವನದಲ್ಲಿ ಬರೆದಿರಾ ಇರಲಿ ಅಂತ ಭಗವಂತನ ನಾನು ಬೇಡ್ಕೊತೀನಿ. ನಿಜವಾಗ್ಲೂ ತುಂಬ ನಾನು ಸಂತೋಷ ಪಡೋನು, ನನಗೆ ತುಂಬ ಸಂತೋಷ ಆಗಿ, ಅಭಿಮಾನಿಗಳಿಗಿಂತೆಲ್ಲ ಸಂತೋಷ. ಯಾಕಂದರೆ ನನ್ನ ತಾಯಿಯವ್ರು ಹೇಳಿರೋ ಆ ಕಿವಿ ಮಾತು, ತೂಗುದೀಪ್ ಶ್ರೀನಿವಾಸ್ ಮಗಪ್ಪ ದರ್ಶನ್ ಒಳ್ಳೆ ಕಲಾವಿದ, ಬಿಡಬೇಡ, ಕೈ ಬಿಡಬೇಡ, ಜೊತೆಲಿ ನಿಂತ್ಕೋಕಂದ, ಪಾಪ ಏನೋ ದುಡ್ಕಲ್ಲಿ ಮಾತಾಡಿದ್ದಾನೆ, ಯಾರು ಮಾತಾಡಲ್ಲಪ್ಪ, ಕೆಲವೊಬ್ಬರು ಮಾತಾಡಿದ್ದು ಗೊತ್ತಾಗಲಿಲ್ಲ, ಪಾಪ ಅವ್ನು ಮಾತಾಡಿ ಸಿಕ್ಕಾಕೊಂಡ, ಏನೋ ಇರ್ಬೋದು, ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋದು ನನ್ನ ತಾಯಿಯವರು. ಕನಿಕರ ಪಟ್ಟ ಭಗವಂತ ಬೇಗ ದರ್ಶನ ಹೊರಗಡೆ ಬರೋಂಗೆ ಮಾಡಲಿ ಅಷ್ಟೇ. ಸುಮನ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ.